ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ದಿಯಾ ಕ್ರಿಯೇಷನ್ಸ್. ಈ ರೀತಿ 2 ಕಲರ್ ಕಾಂಬಿನೇಷನ್ ಇದೆ ಸ್ಯಾರಿ. ಬ್ಲೂ ಆ್ಯಂಡ್ ಪಿಂಕ್, ಲೈಟ್ ಪಿಂಕ್ ಬಂದಿದೆ, ಆರೆಂಜ್ ಮಿಕ್ಸ್ ಇದೆ. ತುಂಬ ಚೆನ್ನಾಗಿದೆ ಸ್ಯಾರಿ ಅಂತೂ. ಇದಕ್ಕೆ ಈಗ ಸಿಂಪಲ್ ಆಗಿರುವಂಥ ಕುಚ್ಚನ್ನ ಹಾಕೋಣ. 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಹಾಗೆಯೇ ರೀತಿ 2 ಟೈಪ್ ಬೀಡನ್ನ ತೊಗೊಂಡಿದ್ದೀನಿ. ಇದು ಹ್ಯಾಂಗಿಂಗ್ ಬೀಡು, ಹಾಗೆ ಇದು ಬಿಗ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ಗಿಂತ ಇನ್ನೂ ಸ್ವಲ್ಪ ಬಿಗ್ ಸೈಜ್ ಬೀಡ್ ಇದು. ಪಿಂಕ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಲೈಟ್ ಪಿಂಕ್ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ ಡಿಸೈನ್ನ. ಇಲ್ಲಿ ಸ್ಟಾರ್ಟಿಂಗ್ 2 ಟೈಮ್ ಲಾಕ್ ಮಾಡ್ಕೋಬೇಕು. ಯಾವುದೇ ಡಿಸೈನ್ ಸ್ಟಾರ್ಟ್ ಮಾಡುವಾಗಲೂ ನಾನು 2 ಟೈಮ್ ಲಾಕ್ ಮಾಡಿನೇ ಸ್ಟಾರ್ಟ್ ಮಾಡ್ಕೊಳ್ಳೋದು. ಈ ರೀತಿ ಸ್ಟಾರ್ಟಿಂಗ್ 2 ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಆದಮೇಲೆ ಅಲ್ಲಿಂದನೇ ಅದು ಹಿಂದೆ ಇರೋ ನಾಟ್ನ ಕಂಪ್ರೆಸ್ ಮಾಡಿಬಿಡಿ, ಮರಿಬೇಡಿ. ಹಾಗೆಯೇ ಇಲ್ಲಿ 4 ಚೈನ್ಗಳನ್ನ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗ್ಗೆ 2 ಸಿಂಗಲ್ ಕ್ರೋಶ, 4 ಚೈನ್, ಹಾಗೆ ಸಿಂಗಲ್ ಕ್ರೋಶ. ಕರೆಕ್ಟಾಗಿ ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ, ಮತ್ತು ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ. ಇಲ್ಲಿ ಒಟ್ಟು 4 ಟೈಮ್ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಪಕ್ಕನೇ ಒಂದೊಂದು ಪಾಯಿಂಟಿಗೂ ಒಂದೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ತುಂಬ ಈಸಿ ಡಿಸೈನ್ ಇದು. ಹಾಗೆ ದಾರ ಮೇಲ್ ಮಾಡಿ ಈ ರೀತಿ ಬೀಡನ್ನ ತೋರಿಸಿದ್ದೀನಲ್ಲ 2 ಥರ, ಅದನ್ನು ರೌಂಡ್ ಬೀಡ ಆ ಕಡೆ ಈ ಕಡೆ ಸೈಡು ಹ್ಯಾಂಗಿಂಗ್ ಬೀಡ್ ಮಧ್ಯ ಈ ರೀತಿ ಇಟ್ಟು ಅದು ಎಷ್ಟು ಲೆಂತಿಗೆ ಬರುತ್ತೋ ಅಷ್ಟು ಲೆಂತಿಗೆ ಬಟ್ಟೆಗೊಂದು ಸಲ ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶನ ಮಾಡಿ. ಬೀಡ್ ಕೂಡ ಲಾಕ್ ಮಾಡ್ಕೋಬೋದು, ಬೇಡ ಅಂದರೆ ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡ್ಬೋದು. ಮತ್ತು ಇಲ್ಲಿ 4 ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಒಂದೊಂದು ಪಾಯಿಂಟಿಗೆ ಒಂದೊಂದು 4 ಪಕ್ಕದಲ್ಲಿ ಸಿಂಗಲ್ ಕ್ರೋಶ. ನೀಟಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬ ಟೈಟಾಗಿ ಎಳಿಬೇಡಿ, ಸ್ವಲ್ಪ ಲೂಸಾಗೆ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್. ಹಾಗೆ 4 ಚೈನ್, ಅದನ್ನು ಕೂಡ ಲಾಕ್ ಮಾಡಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಪಕ್ಕಕ್ಕೆ ಒಂದೊಂದು 4 ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಒಂದೊಂದು ಪಾಯಿಂಟಿಗೂ ಒಂದೊಂದು 4 ಕರೆಕ್ಟಾಗಿ ಲೈನಾಗಿ ಬರೋ ಥರ ಮಾಡ್ಕೊಳ್ಳಿ. ಒಂದು ಉದ್ದ ಒಂದು ಗುಡ್ಡ ಬರೋ ಥರ ಮಾಡಬೇಡಿ. ನೀಟಾಗಿ ಅದು ಎಷ್ಟು ಫಸ್ಟ್ ಒನ್ ಎಷ್ಟು ಲೆಂತಿಗೆ ಮಾಡಿರ್ತೀರೋ ಸೆಕೆಂಡ್ ಒನ್ ಕೂಡ ಅಷ್ಟೇ ಲೆಂತಿಗೆ ಬರಲಿ. ತುಂಬ ನೀಟಾಗಿ ಕಾಣುತ್ತೆ ಡಿಸೈನ್, ತುಂಬ ಲುಕ್ ಕೊಡುತ್ತೆ. ಹಾಗೆ ಮತ್ತೆ ಬೀಡನ್ನ ತಗೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಕೂಡ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿ ಅದರ ಪಕ್ಕದಲ್ಲಿ ಮತ್ತೆ ಒಂದೊಂದು 4 ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಒಟ್ಟು 4 ಬರಬೇಕು. ಫಸ್ಟ್ ಒಂದು ಸಿಂಗಲ್ ಕ್ರೋಶ ಸೇರಿ ಮತ್ತೆ ಇನ್ನು 4 ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಜಾಸ್ತಿ ಬೇಕು ಅಂದರೆ ಮಾಡ್ಕೋಬೋದು. ನಾನು 4 ಮಾಡಿದ್ದೀನಿ, ತುಂಬ ಲೆಂತಿ ಬೇಡ ಅಂತ. ಮತ್ತು 4 ಚೈನ್. ಇದು ಬಿಗಿನರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಈಸಿ ಡಿಸೈನ್ ಇದು, ತುಂಬ ಸಿಂಪಲ್ ಡಿಸೈನ್ ಇದು. ನಿಮಗೆ ಕಮ್ಮಿ ಡಿಸೈನ್ ಅಲ್ಲಿ ಮಾಡ್ಕೊಳ್ಳಿ, ಕಮ್ಮಿ ರೇಟಲ್ಲಿ ಅಂತ ಕೇಳ್ತಾರಲ್ಲ ಅಂಥವ್ರಿಗೆ ಈ ಡಿಸೈನ್ನ ಆರಾಮಾಗಿ 3/4 ಗಂಟೆ ಅಷ್ಟರಲ್ಲಿ ನೀವು ಡಿಸೈನ್ನ ಹಾಕಿ ಕುಚ್ಚು ಕೂಡ ಕಟ್ಟಿ ಕಂಪ್ಲೀಟ್ ಮಾಡಿ ನೀವು ಅವ್ರಿಗೆ ಕೊಡ್ಬೋದು. ತುಂಬ ಈಸಿಯಾಗಿರುತ್ತೆ. ಬಿಗಿನರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಕಲಿತಾ ಇರೋರಿಗೆ, ಬೇಗನೆ ಹಾಕಬೇಕು ಅನ್ನೋರಿಗೆ ಇದು ಇಷ್ಟು ಈಸಿಯಾಗಿರುತ್ತೆ ಅಂತ ನೀವು ಟ್ರೈ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ನ ಮಾಡಿ. ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಬೀಡನ್ನ ಹಾಕೋದು, ಸಿಂಗಲ್ ಕ್ರೋಶ ಮಾಡೋದು, ಚೈನ್ ಮಾಡೋದು ತುಂಬ ಈಸಿ ಡಿಸೈನ್. ನೀವು ಸಿಂಗಲ್ ಕ್ರೋಶ ಹಾಗೆ ಚೈನ್ ಸ್ಟಿಚ್ನ ಕಲ್ತ್ಕೋಬೇಕು. ಅದೇನು ಆರಾಮಾಗಿ ಕಲ್ತ್ಕೋಬೋದು. ನೀಟಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ, ನಿಮಗೆ ಆರಾಮಾಗಿ ಬರುತ್ತೆ. ಈ ಡಿಸೈನ್ನ ಫುಲ್ ಕಂಪ್ಲೀಟ್ ಮಾಡಿ ಫೈನಲಾಗಿ ಯಾವ ಥರ ಇರುತ್ತೆ ಅಂತ ಕೂಡ ನಿಮಗೆ ವಿಡಿಯೋನ ಹಾಕ್ತೀನಿ, ನೋಡ್ಕೋಬೋದು ನೀವು. ಹಾಗೆ ಏನಾದರೂ ಮಿಸ್ಟೇಕ್ ಇದ್ದರೆ ಅಥವಾ ನಿಮಗೆ ಇನ್ನೂ ಯಾವುದಾದ್ರೂ ಹೊಸ ಡಿಸೈನ್ಸ್ ಬೇಕು ಅಂದರೆ ನೀವು ನನಗೆ ಶೇರ್ ಮಾಡ್ಬೋದು ಅಥವಾ ಮೆಸೇಜಲ್ಲಿ ಕೂಡ ತಿಳಿಸ್ಬೋದು. ಕಾಮೆಂಟಲ್ಲಿ ಕೂಡ ನಾನು ನಿಮಗೆ ಹಾಕಿ ತೋರಿಸ್ಕೊಡ್ತೀನಿ. ಇದು ಫೈನಲಾಗಿ ಕಟ್ಟಿ ಕುಚ್ಚು ಕೂಡ ಕಟ್ಟಿದ್ದೀನಿ. ಪುಟ್ಟಾಗಿ ಕುಚ್ಚನ್ನ ಕಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.